ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾವು ಅಜ್ಜಿ ಮನೆಗೆ ಹೋಗಿದ್ವಿ. ನಮ್ಮ ಅಜ್ಜಿ ಮನೆ ಬಂದು ಹಳೆಬೀಡು ಹತ್ರ ತಟ್ಟೆಯಲ್ಲಿ ಅಂತ ಒಂದು ಊರು. ನಮ್ಮ ತುಂಬ ನೆನಪುಗಳು ಇಲ್ಲಿ ಅಡಗಿ ಕೂತಿದೆ. ಯಾಕಂದರೆ ನಾವು ಬೆಳೆದಿದ್ದೆಲ್ಲ ಇಲ್ಲೇ. ಫಸ್ಟ್ ಆಫ್ ಆಲ್ ನಾನು ಹುಟ್ಟಿದ್ದು ಇದೇ ಊರಲ್ಲಿ. ನನ್ನ ಹುಟ್ಟು ಆಗಿದ್ದು ಇದೇ ಊರಲ್ಲಿ. 87 ನಾನು ಹುಟ್ಟಿದ್ದು. ಹಂಗಾಗಿ ಇಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇದೆ ನಮಗೆ. ತಟ್ಟೆಯಲ್ಲಿ ಅಂದರೆ ನಮ್ಮ ಅಜ್ಜಿ ಮನೆ ಅಂದರೆ ನಮಗೊಂದು ತುಂಬ ಹೇಳ್ಕೊಳಕ್ಕಾಗದೇ ಇರೋಂಥ ಅಟ್ಯಾಚ್ಮೆಂಟ್ ಇದೆ. ಹಾಗಾಗಿ ನಮಗೆ ಇಲ್ಲಿ ಹೋಗಿಲ್ಲ ಅಂತಂದರೆ ಹೋಗಲಿಲ್ಲ, ಅಲ್ಲಿರಲಿಲ್ಲ ಅಂತಂದರೆ ಒಂದು ಸಮಾಧಾನವೇ ಆಗೋಲ್ಲ. ಇಲ್ಲಿ ತೋಟದಲ್ಲಿ ನಮ್ಮ ಅಜ್ಜಿ ಮನೆ ಮಾಡಿರೋದು ಆಗಲಿ 28 ವರ್ಷ ಆಗಿದೆ ಅವರು ಮನೆ ಮಾಡಿ. ಜಮೀನು ಹತ್ರನೇ, ತೆಂಗಿನ ತೋಟದ ಹತ್ರನೇ ಮನೆ ಮಾಡಿದ್ದಾರೆ. ಈಗ ಎಲ್ಲ ಅಕ್ಕಪಕ್ಕದಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಮನೆ, ನಮ್ಮ ದೊಡ್ಡ ಮಾಮನ ಮನೆ, ಇನ್ನೊಬ್ಬ ಚಿಕ್ಕ ತಾತ ಅವ್ರ ಮಗನ ಮನೆ ಎಲ್ಲ ಅಕ್ಕಪಕ್ಕ ಎಲ್ಲ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಮಗೆ ತುಂಬ ಮೆಮೊರೀಸ್ ಇದೆ. ನಾವು ತುಂಬ ಇಷ್ಟಪಡೋ ಜಾಗದಲ್ಲಿ ಅಜ್ಜಿ ಮನೆ ಫಸ್ಟ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ. ತುಂಬ ಮರಗಿಡಗಳಿದೆ, ತೆಂಗಿನ ಮರಗಳು, ಅಡಿಕೆ ಗಿಡ. ಮನೆ ಮುಂದೆನೇ ನೋಡಿ ತುಂಬ ಚೆನ್ನಾಗಿರೋ ಮಾವಿನ ಹಣ್ಣಿನ ಮರ ಇದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವೆದರು. ಇಲ್ಲಿ ಹೋದರೆ ನಮಗೆ ಬರೋಕ್ಕೆ ಮನಸ್ಸೇ ಆಗೋಲ್ಲ. ಜೊತೆಗೆ ಗೊತ್ತಲ್ಲ, ಹಳ್ಳಿ ಅಂದರೆ, ಹಾಸನ ಜಿಲ್ಲೆ ಅಂದರೆ ಮಳೆಗೆ ಹೆಸರುವಾಸಿಯಾಗಿರೋಂಥ ಊರು. ಸಿಕ್ಕಾಬಟ್ಟೆ ಮಳೆ ಆಗಿದೆ. ಹೋಗಿ ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಮಕ್ಕಳೆಲ್ಲ ಕರ್ಕೊಂಡೋಗಿದ್ವಿ. ಹಾಗಾಗಿ ಇದೊಂದು ಪುಟ್ಟ ವೀಡಿಯೋ ಮಾಡಿ ಈ ಹಸಿರು ವಾತಾವರಣನ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಮಾತ್ರ. ಎಷ್ಟು ಅದು ಹೇಳ್ಕೊಳಕ್ಕೆ ನಂಗೆ ಪದಗಳೇ ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು ನೋಡಿ. ಇದು ಮಳೆಗಾಲದಲ್ಲಿ ಮಾತ್ರ ಈ ಹೂವು ಬರುತ್ತೆ ಭೂಮಿಲಿ. ಈಗ ಆಗಿತ್ತು ಅಲ್ಲಿ ನಮ್ಮ ಇನ್ನೊಬ್ಬರು ಮಾಮನ ಮನೆ ಹತ್ರ, ದೊಡ್ಡ ಮಾಮನ ಮನೆ ಹತ್ರ. ಅದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು. ಹೂವು ತುಂಬ ಚೆನ್ನಾಗಿರುತ್ತೆ. ಒಂದು ತಿಂಗಳ ತನಕ ಹಿಂಗೆ ಇರುತ್ತೆ ಈ ಹೂವು. ನೆಲದಿಂದ ಬರುತ್ತೆ. ಮಳೆಗಾಲದಲ್ಲಿ ಮಾತ್ರ ಹಿಂಗೆ ಮೇ ಎಂಡ್ ಜೂನಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಅದು. ಅವ್ರದ್ದೇ ಅಡಿಕೆ ತೋಟ ಎಲ್ಲ ಇದೆ. ವೆದರ್ ಮಾತ್ರ ಸಖತ್ತಾಗಿದೆ ನೋಡಿ. ಎಲ್ಲ ಹೂ ಗಿಡಗಳು, ಪರಿಸರನೇ ತುಂಬ ಚೆಂದ ಅಲ್ವಾ. ಹಳ್ಳಿ ಅಂದ್ರೇ ಚೆಂದ. ಅದರಲ್ಲೂ ಹಳ್ಳಿನಲ್ಲಿ ತೋಟದ ಮನೆ ಅಂತಂದರೆ ಇನ್ನೂ ಚೆಂದ. ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿಯಾಗತ್ತೆ. ಸಖತ್ತು ಮಾವಿನ ಹಣ್ಣು, ಸೀಬೆಹಣ್ಣು ಎಲ್ಲ ಇತ್ತು. ಥ್ಯಾಂಕ್ ಯು.